ಉಪಚುನಾವಣೆ ಗೆಲ್ಲುವಲ್ಲಿ ಪ್ರಮುಖ ರೂವಾರಿ ಪಂಚಮಸಾಲಿ ಮರಿಹುಲಿ ಕಾಂಗ್ರೆಸ್ ವಕ್ತಾರ ಮಂಜುನಾಥ್ ಮನ್ನನ್ನವರ್. ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಪಕ್ಷದ ಘನತೆಯನ್ನ ಎತ್ತಿ ಹಿಡಿದ ನಿಷ್ಠಾವಂತ ನಾಯಕ ಮಂಜಣ್ಣ ಮನ್ನನ್ನವರ್ ಇವರ ಪಕ್ಷ ನಿಷ್ಠೆ ಗುರುತಿಸಿ ಉನ್ನತ ಸ್ಥಾನಮಾನ ನೀಡಬೇಕೆಂದು ಮಾನ್ಯ ಶಾಸಕರಾದ ಯಾಸೀರ್ ಅಹಮದ್ ಖಾನ್ ಪಠಾಣ್ಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಜಾರೆ ಸಾಬ್ ಹರ್ಕುನಿ ಒತ್ತಾಯ ಮಾಡಿದರು. ಹೌದು, ಮಂಜುನಾಥ್ ಮನ್ನನ್ನವರ್ ಸುಮಾರು 20 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕೆಂದು ಹಗಲು ರಾತ್ರಿ ಮತದಾರರ ಮನಸ್ಸು ಗೆದ್ದು 100% ಶ್ರಮ ವಹಿಸಿದ್ದರು ಎಂದು ತಿಳಿದು ಬಂದಿದೆ. ಮಂಜುನಾಥ್ ಮನ್ನನ್ನವರ್ ಶಿಗ್ಗಾಂವ್ ಪಟ್ಟಣದವರು. ಇವರು ಪ್ರತಿದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ 20 ವರ್ಷಗಳ ಸಾಮಾನ್ಯ ಜನರ ಹಾಗೂ ರೈತರ ನಿರ್ಲಕ್ಷ್ಯ ಧೋರಣೆ ಹಾಗೂ ಸ್ವಹಿತಾಸಕ್ತಿ ನಿರಂತರವಾಗಿ ಖಂಡನೆ ಮಾಡುತ್ತಾ ಬಂದಿದ್ದಾರೆ. ಹಾಗೂ ಕಳಪೆ ಕಾಮಗಾರಿ ಬಗ್ಗೆ ವಿರೋಧ ಮಾಡಿ ಪತ್ರಿಕೆಯಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿಗೆ ಉಪಚುನಾವಣೆಯಲ್ಲಿ ಸೋಲುವುದಕ್ಕೆ ಪ್ರಮುಖ ಕಾರಣ ಎಂದು ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಜನರು ಮಾತನಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಶಿಗ್ಗಾಂವ್ ಸವಣೂರು ಬೂತ ಮಟ್ಟದಲ್ಲಿ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಮನೆ ಮನೆಗೆ ಹೋಗಿ ಪಂಚ ಗ್ಯಾರಂಟಿ ಯೋಜನೆಯ ಬಗ್ಗೆ ಮತದಾರರಿಗೆ ತಿಳಿ ಹೇಳಿ ಮತದಾರರ ಮನಸ್ಸು ಗೆದ್ದು ಯಾಸೀರ್ ಅಹಮದ್ ಖಾನ್ ಪಠಾಣ್ ಗೆಲುವು ಸಾಧಿಸಲಿಕ್ಕೆ ಪ್ರಮುಖ ಪಂಚಮಸಾಲಿ ಮರಿಹುಲಿ ಮಂಜುನಾಥ್ ಮನ್ನನ್ನವರ್ ಎಂದು ತಿಳಿದು ಬಂದಿದೆ. ಇವರ ಪಕ್ಷ ನಿಷ್ಠೆ ಗುರುತಿಸಿ ನೂತನ ಶಾಸಕರಾದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಪುರಸಭೆ ನಾಮನಿರ್ದೇಶಕ ಸದಸ್ಯರೆಂದು ಆಯ್ಕೆ ಮಾಡಿದ್ದಾರೆ. ಕ್ಷೇತ್ರದ ಜನಗಳು ಹೇಳುವುದೇನೆಂದರೆ, ಮಂಜುನಾಥ್ ಮನ್ನನ್ನವರ್ ಇವರಿಗೆ ಪಕ್ಷ ನಿಷ್ಠೆ ಗುರುತಿಸಿ ಉನ್ನತ ಸ್ಥಾನಮಾನದ ಯಾವುದಾದರೂ ಒಂದು ಹುದ್ದೆ ನೀಡಬೇಕೆಂದು ಒತ್ತಾಯ ಮಾಡಲಾಯಿತು. ವರದಿ ದಾವಲ್ ಸಾಬ್ ಎಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ಹಾಗೂ ಹಾಗೂ ಇಲ್ಲಿರುವಂಥ ಎಲ್ಲ ಹಾಗೂ ನಮ್ಮ ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ನಾಮನಿರ್ದೇಶಿತ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಪದವಿಗೆ ಆಯ್ಕೆಯಾದಂತಹ ನಮ್ಮೆಲ್ಲರ ಸುತ್ತಮುತ್ತಲಿನ ನಾಯಕರು ಹಾಗೂ ಮಂಜಣ್ಣನವರು ಅವರ ಆ ಒಂದು ಸ್ಥಾಯಿ ಸಮಿತಿಯ